Hi everyone, welcome back to our channel. Today in this session we are going to discuss about the previous year paper, that is a SSC MTS. ಫೆಬ್ರವರಿಯಲ್ಲಿ SSC MTS 2025 ಎಕ್ಸಾಮ್ ಇರೋ ಕಾರಣದಿಂದ ನಾವು ರ್ಯಾಪಿಡ್ ರಿವಿಷನ್ ಅಂತ ಸೆಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಿದ್ದೀನಿ. ಅಂದರೆ ಇಂಗ್ಲೀಷ್ ಪಾರ್ಟಲ್ಲಿ SSC MTS ಅಲ್ಲಿ 25 ಕ್ವಶನ್ಸ್ ಕೇಳ್ತಾರೆ. ಸೊ 25 ಕ್ವಶನ್ಸಿಗೆ ಯಾವ ರೀತಿ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನ ನಾವು ಟ್ರಿಕ್ ಮತ್ತು ಸಮ್ ಕ್ಲೂಸ್ ಮೇಲೆ ಸಾಲ್ವ್ ಮಾಡೋಣ. ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಕ್ವಶನ್ಸು ರಿಪೀಟ್ ಆಗ್ತವೆ, ಜೊತೆಗೆ ನಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಯಾವ ಟಾಪಿಕ್ ಮೇಲೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಮೂವ್ ಟು ದ ಟಾಪಿಕ್. ಫಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ನು ಇನ್ಕರೆಕ್ಟಾಗಿ ಸ್ಪೆಲ್ ಮಾಡಿದಾರ ಅಂತ ಕೇಳ್ತಾರೆ. ಏನಿದೆ, ಟ್ರೈಫ್ಲೈ, ಸರೆಂಡರ್, ಕನ್ಸಿಸ್ಟೆಂಟ್ ಮತ್ತು ಡಿಸ್ಗಸ್ಟ್ ಅಂತ ಇದೆ. ಫಸ್ಟ್ ಆಪ್ಷನ್ ಟ್ರೈಫ್ಲೈ ಕರೆಕ್ಟ್ ಇದೆ. ಸರೆಂಡರ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಇದೆ. ಕನ್ಸಿಸ್ಟೆಂಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ನೋ. ಏನಿದೆ ಕನ್ಸಿಸ್ಟೆಂಟ್ ಸ್ಪೆಲ್ಲಿಂಗು? CONSISTENT. ಅಂದರೆ ದಿಸ್ ಈಸ್ ಅ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅ ಕನ್ಸಿಸ್ಟೆಂಟ್. ಬಟ್ ಅವ್ರು ಏನು ಕೊಟ್ಟಿದ್ದಾರೆ, CONSISTENT ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅ ಕನ್ಸಿಸ್ಟೆಂಟ್ ಈಸ್ CONSISTENT, ಕನ್ಸಿಸ್ಟೆಂಟ್. ಸೊ ಡಿಸ್ಗಸ್ಟ್ ಕೂಡ ಕರೆಕ್ಟ್ ಇದೆ. ಸೊ ಅವ್ರು ಏನು ಕೇಳಿದರೆ, ಯಾವ ವರ್ಡ್ದು ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ ಸಿ, ಕನ್ಸಿಸ್ಟೆಂಟ್ ಸ್ಪೆಲ್ಲಿಂಗು ಇನ್ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ. ನಿಮಗೆ ವೊಕ್ಯಾಬ್ಯುಲರಿ ಚೆನ್ನಾಗಿ ಗೊತ್ತಿದ್ರೆ ನಾವು ಈಸಿಯಾಗಿ ಸಿನಾನಿಮ್ಸ್ ಆಗಿರ್ಬೋದು, ಆ್ಯಂಟೋನಿಮ್ಸು, ಇನ್ಕರೆಕ್ಟ್ ವರ್ಡ್ಸ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್. ಎಕ್ಸ್ಟ್ರಾಕ್ಟ್ ಅಂತ ಇದೆ. ಸೊ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ ಅನ್ನೋ ಇದಕ್ಕೆ ನಾವು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಅಂತಂದ್ರೇನು? ಟು ಎಕ್ಸ್ಪ್ರೆಸ್ ಹ್ಯಾಪಿನೆಸ್ ಆರ್ ಜಾಯ್, ಅಂದರೆ ಸಂತೋಷ ಅಥವಾ ಜಾಯ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ ಎಕ್ಸ್ಟ್ಯಾಟಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಕ್ಕೆ ಸಿನೋನಿಮ್ ಆಗಿ ಕೊಟ್ಟಿರುವಂತಹ ಕೆಳಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಶಾಕ್ಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಶಾಕ್ಡ್? ಮೀನ್ಸ್ ಸ್ಟ್ರಕ್ ವಿತ್ ಅ ಫಿಯರ್, ಎಕ್ಸ್ಪ್ರೆಸ್ಸಿಂಗ್ ಅ ಫಿಯರ್, ಅಥವಾ ಆಘಾತವಾಗಿ ಶಾಕ್ ಆಗಿ ಎಕ್ಸ್ಪ್ರೆಸ್ ಮಾಡೋದು. ನೆಕ್ಸ್ಟ್ ಹ್ಯಾಪಿ ಅಂತಂದರೆ ಫೀಲಿಂಗ್ ಜಾಯ್ಫುಲ್, ಸಂತೋಷ. ನೆಕ್ಸ್ಟ್ ಆಂಗ್ರಿ ಅಂತಂದರೆ ಡಿಸ್ಪ್ಲೆಸರ್, ಕೋಪ. ಇಂಟ್ರೆಸ್ಟೆಡ್ ಮೀನ್ಸ್ ಆಸಕ್ತಿ, ಹ್ಯಾವಿಂಗ್ ಎ ಇನ್ವಾಲ್ವ್ಮೆಂಟ್ ಇನ್ ಅ ವರ್ಕ್. ಸೊ ಎಕ್ಸ್ಟ್ರಾಕ್ಟ್ means what? Feeling happiness or a joy. Which option gives a similar meaning of a extract? Means option 2, happy. Extract means expressing a happiness. Happiness na express ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ, happy. The following sentence have been split into 4 segments. Identify the segment that contains a phrasal verb error. ಅಂದರೆ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಒಂದು ಪ್ರೇಸಲ್ ವರ್ಬ್ ಇದೆ, ಆ ಪ್ರೇಸಲ್ ವರ್ಬು ಕರೆಕ್ಟ್ ಇಲ್ಲ, ಇನ್ಕರೆಕ್ಟ್ ಆಗಿದೆ. ಸೊ ಯಾವುದು ಅಂತ ಕೇಳಿದ್ದಾರೆ. ಮಿಸ್ಟ್ರೆಸ್ ಪ್ರೇಮಲತಾ ಆಸ್ಕ್ಡ್ ಮಾಲಿನಿ ಟು ಹ್ಯಾಂಡ್ ಡೌನ್ ಆಲ್ ದ ಪೇಮೆಂಟ್ ಸ್ಲಿಪ್ಸ್. ಸೊ ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ಕೇಳ್ತಿದ್ದಾರೆ. ಮಿಸ್ಟರ್ ಪ್ರೇಮಲತಾ ಆಸ್ಕ್ಡ್. ಸೊ ಇನ್ ದಿಸ್ ಪಾರ್ಟ್ ಇಸ್ ದೇರ್ ಎನಿ ಎರರ್? ನೋ. ಪ್ರೇಮಲತಾ ಆಸ್ಕ್ಡ್ ಅನ್ನೋದು ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ. ಮಾಲಿನಿ ಟು ಹ್ಯಾಂಡ್ ಡೌನ್. ಸೊ ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ದ ಎರರ್ ಈಸ್ ಇನ್ ದ ಪ್ರೇಸಲ್ ವರ್ಬ್ ಹ್ಯಾಂಡ್ ಡೌನ್. ಹ್ಯಾಂಡ್ ಡೌನ್ ಅಂತ ಇದೆಯಲ್ಲ, ಇಲ್ಲಿ ಎರರ್ ಇದೆ. ಏನಾಗಬೇಕಿತ್ತದು? ಇಟ್ ಶುಡ್ ಬಿ ಅ ಹ್ಯಾಂಡ್ ಓವರ್ ಆಗಬೇಕಿತ್ತದು. ಹ್ಯಾಂಡ್
hand over all the payment slips. It means that hand down ಅಂತಂದ್ರೆ ಏನು, hand down ಅಂತಂದ್ರೆ pass to next generation. ಹ್ಯಾಂಡ್ ಡೌನ್ ಅಂದ್ರೆ ಇನ್ನೊಂದು ಜನರೇಷನ್ಗೆ ಹೋಗೋದು ಅಂತ ಮೀನಿಂಗ್ ಬರುತ್ತೆ. ಬಟ್ ಇನ್ ದಿಸ್ ಸೆಂಟೆನ್ಸ್ ರಿಕ್ವೈರ್ಸ್ ಅ ಗಿವಿಂಗ್ ಅಂತ ಡಿಸ್ಟ್ರಿಬ್ಯೂಟಿಂಗ್ ಡಾಕ್ಯುಮೆಂಟ್ಸ್, ಮೇಕಿಂಗ್ ಹ್ಯಾಂಡ್ ಓವರ್ ಅಂದ್ರೆ ಟು ಗಿವ್ ಅಂದ್ರೆ ಹ್ಯಾಂಡ್ ಡೌನ್ ಆಲ್ ದ ಪೇಮೆಂಟ್ ಸ್ಲಿಪ್ಸ್ ಅಂದ್ರೆ ಡಾಕ್ಯುಮೆಂಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಅಥವಾ ಕೊಡೋದು ಅಂತ ಮೀನಿಂಗ್ ಬರುತ್ತೆ. ಬಟ್ ಇವ್ರು ಏನು ಹೇಳಿದ್ದಾರೆ, ಇವರು ಹ್ಯಾಂಡ್ ಡೌನ್ ಅಂತ ಅಂದ್ರೆ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಹೋಗೋದು ಅಂತ ಹೇಳಿದ್ದಾರೆ. ಇಟ್ ಈಸ್ ರಾಂಗ್. ಏನಾಗಬೇಕಿತ್ತದು, ಮಿಸ್ಟರ್ ಪ್ರೇಮ್ಲತಾ ಆಸ್ಕ್ಡ್ ಮಾಲಿನಿ ಟು ಹ್ಯಾಂಡ್ ಓವರ್ ಆಲ್ ದ ಪೇಮೆಂಟ್ ಸ್ಲಿಪ್ಸ್ ಅಂದ್ರೆ ಹ್ಯಾಂಡ್ ಓವರ್ ಅಂದ್ರೆ ಟು ಗಿವ್, ಡಾಕ್ಯುಮೆಂಟ್ಸ್ ಆರ್ ಟು ಹ್ಯಾಂಡ್ ಓವರ್ ಅಂತ ಟು ಡಿಸ್ಟ್ರಿಬ್ಯೂಟ್ ಅಂತ ಬರುತ್ತೆ. ಹ್ಯಾಂಡ್ ಓವರ್ ಬರ್ಬೋದು, ಸೊ ಹ್ಯಾಂಡ್ ಡೌನ್ ಅಲ್ಲ. ಸೊ ಎರರ್ ಯಾವ ಪಾರ್ಟ್ ಅಲ್ಲಿ ಇದೆ, ಪಾರ್ಟ್ ಬಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್. ಮಾಲಿನಿ ಟು ಹ್ಯಾಂಡ್ ಡೌನ್ ಈ ಪಾರ್ಟ್ ಅಲ್ಲಿ ಎರರ್ ಇದೆ. ಸೊ ಈ ರೀತಿ ನಮಗೆ ಗೊತ್ತಿರಬೇಕು ಪ್ರಿಪೋಸಿಷನ್ ಅಥವಾ ಪ್ರೇಸಲ್ ವರ್ಬು ಆರ್ಟಿಕಲ್ಸ್ ಎಲ್ಲಿ ಎರರ್ ಇದೆ ಅಂತ. ಅರ್ಥ ಆಯ್ತಲ್ವಾ? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ವಾಟ್ ಡಸ್ ಇಟ್ ಇಂಪ್ಲೈ ವೆನ್ ಪೀಪಲ್ ಸೇ ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಇಡಿಯಮ್ಸ್ ಮತ್ತೆ ಪ್ರೇಸಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ರೀಡ್ ಬಿಟ್ವೀನ್ ದ ಲೈನ್ಸ್, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಏನು? Read between the lines means inferring a deeper or a hidden meaning of a text. It means that behind a sentence what is the inner ಅಥವಾ hidden meaning of a text ಅಂದ್ರೆ ಒಳ ಅರ್ಥ ಕೇಳ್ತಿದ್ದಾರೆ. ಅಂದ್ರೆ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದ್ರೆ ಒಂದು ಸೆಂಟೆನ್ಸ್ ಅಥವಾ ಒಂದು ಟೆಕ್ಸ್ಟ್ದು ಬಿಹೈಂಡ್ ಅಂದ್ರೆ ಒಳ ಅರ್ಥ ಅಂತ ಮೀನಿಂಗ್ ಬರುತ್ತೆ. ಸೊ ಈ ಆಪ್ಷನ್ ನಾನೇನು ಹೇಳಿದೆ, ಒಳ ಅರ್ಥ ಮೀನಿಂಗ್ ಆಫ್ ಅ ಟೆಕ್ಸ್ಟ್ ಅಂತ. ಸೊ ಇದಕ್ಕೆ ಸರಿ ಹೊಂದುವ ಆಪ್ಷನ್ ಯಾವುದು? ಟು ಅವಾಯ್ಡ್ ಟು ರೀಡ್ ಸಮಥಿಂಗ್ ಫಾಸ್ಟ್, ಟು ರೀಡ್ ವಿತ್ ಆನ್ ಎಬಿಲಿಟಿ ಟು ಇನ್ಫೀರಿಯರ್ ದ ಮೀನಿಂಗ್, ಟು ಸ್ಕಿಪ್ ಇನಿಷಿಯಲ್ ಅಂಡ್ ಫೈನಲ್ ಲೈನ್ಸ್ ಇನ್ ಅ ಪ್ಯಾರಾಗ್ರಾಫ್, ಟು ಅವಾಯ್ಡ್ ಅ ಡೀಟೇಲ್ ಇನ್ಫಾರ್ಮೇಶನ್. ಸೊ ಟು ರೀಡ್ ಸಮಥಿಂಗ್ ಅಂತಂದ್ರೇನು, ಯಾವುದಾದ್ರೂ ಸ್ಪೀಡಾಗಿ ಓದೋದು. ಟು ರೀಡ್ ಸಮಥಿಂಗ್ ಫಾಸ್ಟ್ ಅಂತ ಮೀನಿಂಗ್ ಬರುತ್ತಾ? ನೋ. ರೀಡ್ ಬಿಟ್ವೀನ್ ದ ಲೈನ್ಸ್ ಅಂದರೆ ನಾನು ಏನು ಹೇಳಿದ್ದೀನಿ, ಒಳ ಅರ್ಥನ ಓದೋದು ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ, ಟು ರೀಡ್ ವಿತ್ ಆನ್ ಎಬಿಲಿಟಿ ಟು ಇಂಟರ್ಫಿಯರ್ ದ ಮೀನಿಂಗ್ ಅಂದರೆ ಇಟ್ ಮೀನ್ಸ್ ದ್ಯಾಟ್ ಡೀಪರ್ ಅಥವಾ ಹೈಡನ್ ಮೀನಿಂಗ್ ಇನ್ ಟೆಕ್ಸ್ಟ್ ಅಂದರೆ ಒಂದು ಟೆಕ್ಸ್ಟ್ ಅಥವಾ ಸೆಂಟೆನ್ಸ್ ಇದೆ ಅಂತಂದರೆ ಅದರ ಒಳ ಅರ್ಥನ ಓದೋದಕ್ಕೆ ನಾವೇನಂತ ಕರಿತೀವಿ, ಟು ರೀಡ್ ವಿತ್ ಆನ್ ಎಬಿಲಿಟಿ ಟು ಇನ್ಫೀರಿಯರ್ ದ ಮೀನಿಂಗ್, ಒಳ ಅರ್ಥ ಓದೋದು ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಥರ್ಡ್ ಆಪ್ಷನ್ ಏನಿದೆ, ಟು ಸ್ಕಿಪ್ ಇನಿಷಿಯಲ್ ಅಂಡ್ ಫೈನಲ್ ಲೈನ್ಸ್ ಇನ್ ಅ ಪ್ಯಾರಾಗ್ರಾಫ್. ಇನಿಷಿಯಲ್ ಮತ್ತು ಲಾಸ್ಟ್ ಲೈನ್ ಸ್ಕಿಪ್ ಮಾಡೋದು ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ರಾಂಗ್. ಲಾಸ್ಟ್ ಏನಿದೆ, ಟು ಅವಾಯ್ಡ್ ಅ ಡೀಟೇಲ್ಡ್ ಇನ್ಫಾರ್ಮೇಷನ್, ಯಾವುದಾದ್ರೂ ಡೀಟೇಲ್ ಇನ್ಫಾರ್ಮೇಷನ್ನ ಅವಾಯ್ಡ್ ಮಾಡೋದು ಅಂತ ಮೀನಿಂಗ್ ಬರುತ್ತೆ. ಇಟ್ ಈಸ್ ಆಲ್ಸೋ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಅಂದರೆ ಕೊಟ್ಟಿರೋ ಸೆಂಟೆನ್ಸ್ ಅಥವಾ ಟೆಕ್ಸ್ಟ್ನ ಒಳ ಅರ್ಥ ಓದೋದಕ್ಕೆ ನಾವೇನಂತ ಕರಿತೀವಿ, ರೀಡ್ ಬಿಟ್ವೀನ್ ದ ಲೈನ್ಸ್. ಸೊ ಫೋರ್ತಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಬಿ. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು 4 segments. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಅ ಗ್ರಾಮೆಟಿಕಲ್ ಎರರ್. ಇಲ್ಲಿ ಕೂಡ ಎರರ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ದ ವರ್ಕರ್ಸ್ ಹ್ಯಾಡ್ ಬೀನ್ ರಿಪೇರಿಂಗ್ ದ ಮಾಲ್ ರೋಡ್ ಇನ್ ಟೌನ್ ಫಾರ್ ಸೆವೆರಲ್ ಡೇಸ್ ನೌ. ಯಾವ ಪಾರ್ಟಲ್ಲಿ ಎರರ್ ಇದೆ? ಪಾರ್ಟ್ ಎ ಅಲ್ಲಿ ಏನಿದೆ, ವರ್ಕರ್ಸ್ ಹ್ಯಾಡ್ ಬೀನ್ ರಿಪೇರಿಂಗ್ ಅಂತ ಇದೆ. ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ಎರರ್ ಇದೆ. ವೇರ್ ದ ಎರರ್ ಈಸ್ ಇನ್ ದ ಟೆನ್ಸ್. ಹ್ಯಾಡ್ ಬೀನ್ ಅಂತ ಇದೆ ಅಲ್ವಾ, ಅಲ್ಲಿ ಎರರ್ ಇದೆ. ಏನಾಗಬೇಕಿತ್ತು ಅದು, ಇನ್ಸ್ಟೆಡ್ ಆಫ್ ಹ್ಯಾಡ್ ಬೀನ್ ಅಲ್ಲಿ ಏನು ಯೂಸ್ ಮಾಡಬೇಕಿತ್ತು? ಇಟ್ ಶುಡ್ ಬಿ ಅ ಹ್ಯಾವ್ ಬೀನ್. ಏನಾಗಬೇಕಿತ್ತು ಅದು? ಹ್ಯಾವ್ ಬೀನ್ ಆಗಬೇಕಿತ್ತು. ಹ್ಯಾವ್ ಬೀನ್. ಅವರು ಇನ್ಸ್ಟೆಡ್ ಆಫ್ ಹ್ಯಾವ್ ಬೀನ್ ಅವ್ರು ಏನು ಯೂಸ್ ಮಾಡಿದ್ದಾರೆ? ಹ್ಯಾಡ್ ಬೀನ್ ಯೂಸ್ ಮಾಡಿದ್ದಾರೆ. ಬಿಕಾಸ್ ದ ಫ್ರೇಸ್ ಅಂದರೆ ಸೆಂಟೆನ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಸೆವೆರಲ್ ಡೇಸ್ ನೌ ಅಂತ ಇಂಡಿಕೇಟ್ ಮಾಡ್ತಿದೆ. ಅಂದರೆ
ಇಟ್ ಇಂಡಿಕೇಟ್ಸ್ ಅನ್ ಆ್ಯಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟಲ್ಲಿ ಅದು ಆ್ಯಕ್ಷನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಆಲ್ಸೋ ಕಂಟಿನ್ಯೂಸ್ ಅಪ್ ಟು ದ ಪ್ರೆಸೆಂಟಲ್ಲಿ ಕೂಡ ಅದು ಕಂಟಿನ್ಯೂ ಆಗ್ತಿದೆ. ಸೊ ಇಟ್ ರಿಕ್ವೈರ್ಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ನಾವಿಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡಬೇಕು, ನಾಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅವ್ರು ಏನು ಯೂಸ್ ಮಾಡಿದ್ದಾರೆ? ಹ್ಯಾಡ್ ಬೀನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಅ ರಾಂಗ್. ನಾವೇನು ಯೂಸ್ ಮಾಡಬೇಕು ಇಲ್ಲಿ? ಸೆವೆರಲ್ ಡೇಸ್ ನೌ ಅಂತಂದರೆ ಪಾಸ್ಟ್ ಆ್ಯಕ್ಷನ್ನ ಇವಾಗೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಶುಡ್ ಯೂಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಅಂದರೆ ಹ್ಯಾವ್ ಬೀನ್ನ ನಾವು ಇಲ್ಲಿ ಯೂಸ್ ಮಾಡಬೇಕು. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತಂದರೆ ದ ವರ್ಕರ್ಸ್ ಹ್ಯಾಡ್ ಬೀನ್ ರಿಪೇರಿಂಗ್. ಆಪ್ಷನ್ 3 ಇಸ್ ದ ಕರೆಕ್ಟ್. ಸೊ ಏನಾಗಬೇಕು? ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ದ ವರ್ಕರ್ಸ್ ಹ್ಯಾವ್ ಬೀನ್ ರಿಪೇರಿಂಗ್ ದ ಮಾಲ್ ರೋಡ್ ಇನ್ ಅ ಟೌನ್ ಫಾರ್ ಸೆವೆರಲ್ ಡೇಸ್ ನೌ. ಅರ್ಥ ಆಯ್ತಲ್ವಾ? ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡಬೇಕು, ಅವರು ಪಾಸ್ಟ್ನ ಯೂಸ್ ಮಾಡಿದ್ದಾರೆ. ಸಾರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. Select the most appropriate meaning of a given idiom. ಸೊ ಇಲ್ಲಿ ಒಂದು ಇಡಿಯಮ್ ಕೊಟ್ಟಿದ್ರೆ ಅದರದ್ದು ಮೀನಿಂಗ್ ಕೇಳ್ತಿದೆ. ಅ ಪೀಸ್ ಆಫ್ ಕೇಕ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಪೀಸ್ ಆಫ್ ಕೇಕ್? ಇಡಿಯಮ್ ಮೀನ್ಸ್ ವೆರಿ ಈಸಿ. ಏನು? ಪೀಸ್ ಆಫ್ ಕೇಕ್ ಅಂತಂದರೆ ವೆರಿ ಈಸಿ ಅಂತ ಮೀನಿಂಗ್ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅ ಸ್ಲೈಸ್ ಆಫ್ ಅ ಕೇಕ್ ಫಾರ್ ಈಟಿಂಗ್ ಅಂದರೆ ಒಂದು ಪೀಸ್ ಆಫ್ ಕೇಕ್ ಅಂತ ಅಂದರೆ ಒಂದು ಸ್ಲೈಸ್ ಅಂದರೆ ಒಂದು ಪಾರ್ಟ್ ಆಫ್ ಕೇಕ್ ಫಾರ್ ಈಟಿಂಗ್. ನೋ, ಇಟ್ ಈಸ್ ಅ ರಾಂಗ್. ಈಸಿ ಟು ಡೂ ಆರ್ ಅಚೀವ್. ನಾನು ಏನು ಹೇಳಿದೆ? ಪೀಸ್ ಆಫ್ ಕೇಕ್ ಅಂತ ಅಂದರೆ ವೆರಿ ಈಸಿ, ತುಂಬ ಸುಲಭ ಅಂತ ಮೀನಿಂಗ್ ಬರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಏನಿದೆ? ಈಸಿ ಟು ಡೂ ಆರ್ ಅಚೀವ್. ಸೊ ಇಟ್ ಈಸ್ ದ ಕರೆಕ್ಟ್. ಥರ್ಡ್ ಏನಿದೆ? ಅ ಕೇಕ್ ವಿಚ್ ಈಸ್ ಸೋಲ್ಡ್ ಆಸ್ ಅ ಪೀಸ್. ನೋ. ಫೋರ್ತ್ ಏನಿದೆ? ಅ ಕೇಕ್ ದಟ್ ಬ್ರೋಕ್ ಇನ್ ಟು ಅ ಪೀಸಸ್. ಇದು ಕೂಡ ರಾಂಗ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಅ ಪೀಸ್ ಆಫ್ ಕೇಕ್ ಅಂತಂದರೆ ವೆರಿ ಈಸಿಲಿ ಅಂದರೆ ತುಂಬ ಸುಲಭ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕಲ್ಚರಲ್ ಹೆರಿಟೇಜ್ ಈಸ್ ಅ ಲೈಫ್ ಬ್ಲಡ್ ಆಫ್ ಎನಿ ಡ್ಯಾಶ್ ಅಂಡ್ ಸರ್ವ್ಸ್ ಆಸ್ ಅ ಲಿಂಕ್ ಬಿಟ್ವೀನ್ ಅ ಜನರೇಷನ್. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಕಲ್ಚರಲ್ ಹೆರಿಟೇಜ್ ಅನ್ನೋದು ಲೈಫ್ ಬ್ಲಡ್ ಆಫ್ ಎನಿ ಡ್ಯಾಶ್. ಲೆಥರ್ಜಿ ಅಂತಂದ್ರೇನು? ಲ್ಯಾಕ್ ಆಫ್ ಎನರ್ಜಿ, ಅನ್ಎನರ್ಜೆಟಿಕ್ ಅಂತ ಕರಿತೀವಿ ನಾವು. ಅನ್ಎನರ್ಜೆಟಿಕ್ ಅಂತ ಕರಿತೀವಿ. ಅನ್ಎನರ್ಜೆಟಿಕ್. ಸೊ ಅನ್ಎನರ್ಜೆಟಿಕ್ ಅಂತ ಬರುತ್ತೆ. ನೆಕ್ಸ್ಟ್ ಬರ್ತ್ ರೈಟ್ ಅಂತಂದ್ರೇನು? ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತೀವಿ. ಸಿವಿಲೈಸೇಷನ್ ಅಂತಂದರೆ ನಾಗರಿಕತೆ ಅಂದರೆ ಹ್ಯಾವಿಂಗ್ ಡೆವಲಪ್ಡ್ ಅ ಸ್ಪಿರಿಚುವಲ್ ಪರ್ಸ್ನಾಲಿಟಿ, ಹ್ಯಾವಿಂಗ್ ಅ ಗುಡ್ ಕಲ್ಚರ್ ಅಂತ ಹೇಳ್ತೀವಿ. ಸೊ ಬಿಲೀಫ್ ಅಂತಂದ್ರೇನು? ನಂಬಿಕೆ, ಟ್ರಸ್ಟ್ ಅಂತ ಹೇಳ್ತೀವಿ. ಟ್ರಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಲ್ಚರಲ್ ಹೆರಿಟೇಜ್ ಇಸ್ ಅ ಬ್ಲಡ್ ಆಫ್ ಎನಿ ಡ್ಯಾಶ್. ಅನ್ಎನರ್ಜೆಟಿಕ್ ಕರೆಕ್ಟ್ ಆಗುತ್ತಾ? ನೋ. ಬರ್ತ್ ರೈಟ್ ಆಗುತ್ತಾ? ನೋ. ಕರೆಕ್ಟ್ ಆಪ್ಷನ್ ಇಸ್ ಸಿವಿಲೈಸೇಷನ್. ಅಂದರೆ ಕಲ್ಚರಲ್ ಹೆರಿಟೇಜ್ ಇಸ್ ದ ಲೈಫ್ ಬ್ಲಡ್ ಆಫ್ ಎನಿ ಸಿವಿಲೈಸೇಷನ್ ಆ್ಯಂಡ್ ಸರ್ವ್ಸ್ ಅ ಲಿಂಕ್ ಬಿಟ್ವೀನ್ ಅ ಜನರೇಷನ್. ಕಲ್ಚರಲ್ ಹೆರಿಟೇಜ್ ಅನ್ನೋದು ಒಂದು ಲೈಫ್ ಬ್ಲಡ್ ಆಗಿದೆ, ಅದು ಎಲ್ಲ ನಾಗರಿಕತೆಗೂ ಲಿಂಕ್ ಆಗಿ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೋಗುತ್ತೆ ಅಂತ ಲಿಂಕ್ ಇದೆ ಅಂತ ಹೇಳ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ ಅಂತಂದರೆ ಇಟ್ ಈಸ್ ಅ ಆಪ್ಷನ್ ಸಿ, ಸಿವಿಲೈಸೇಷನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅರುಣ್ ಡ್ಯಾಶ್ ಹಿಸ್ ಬೈಸಿಕಲ್ ಟು ಸ್ಕೂಲ್ ಎವ್ರಿ ಡೇ. ಸೊ ರೈಡ್, ರೈಡಿಂಗ್, ರೈಡ್ಸ್, ರೋಡ್ ಆಗುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅರುಣ್ ರೈಡ್ ಈಸ್ ಬೈಸಿಕಲ್ ಟು ಸ್ಕೂಲ್ ಎವ್ರಿ ಡೇ. Arun riding his bicycle to school every day. Arun rides his bicycle to school every day. Arun rode his bicycle to school every day.
ಸೊ ರೈಡ್ ಕರೆಕ್ಟ್ ಆಗುತ್ತಾ? ನೋ. ವೈ? ವಿ ಯೂಸ್ ಅ ವರ್ಬ್ ಫಾರ್ಮ್ ಅಂದರೆ V1 + S ಅಥವಾ ES ಅನ್ನೋ ಫಾರ್ಮ್ನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ? ಈ, ಶಿ, ಇಟ್ ಅನ್ನೋ ಪ್ರೊನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಅಂದರೆ ಅರುಣ್ ಅನ್ನೋದು ಏನಾಗಿದೆ? ಈ ಆಗಿದೆ, ಅಂದರೆ ಬಾಯ್ ಆಗಿದ್ದಾನೆ. ಸೊ ಈ, ಶಿ, ಇಟ್ ಜೊತೆಗೆ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ? V1 + S ಅಥವಾ V1 + ES. ಅಂದರೆ ರೈಡ್ಸ್ ಆಗಿರ್ಬೋದು, ವಾಕ್ಸ್, ಈ ರೀತಿ ವರ್ಬ್ V1 ಜೊತೆಗೆ S ಅಥವಾ ESನ ಆ್ಯಡ್ ಮಾಡಿ ಬಳಕೆ ಮಾಡ್ತೀವಿ. ರೈಡ್ ಆಗುತ್ತಾ? ನೋ, ಇಟ್ ಈಸ್ ರಾಂಗ್. ನೆಕ್ಸ್ಟ್ ರೈಡಿಂಗ್ ಅಂತ ಇದೆ. ಅರುಣ್ ರೈಡಿಂಗ್ ಈಸ್ ಬೈಸಿಕಲ್ ಟು ಸ್ಕೂಲ್ ಎವ್ರಿ ಡೇ. ಇದು ರೈಡಿಂಗ್ ಅನ್ನೋದು ಏನಾಗುತ್ತೆ? ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಅವ್ರು ಏನು ಕೇಳಿದ್ದಾರೆ? ಅರುಣ್ ಬೈಸಿಕಲ್ ತಗೊಂಡು ಸ್ಕೂಲಿಗೆ ದಿನ ಹೋಗ್ತಾನೆ. ರೈಡಿಂಗ್ ಬರಲ್ಲ, ಕಂಟಿನ್ಯೂಸ್ ಬರಲ್ಲ. ಇಟ್ ಈಸ್ ಆಲ್ಸೋ ರಾಂಗ್. ರೈಟ್ಸ್ ಅಂತ ಇದೆ. ಇದು ಕರೆಕ್ಟ್ ಇದೆನಾ? ಎಸ್, ಇಟ್ ಈಸ್ ಅ ರೈಟ್. ವೈ? ಬಿಕಾಸ್ ಅರುಣ್ ಅನ್ನೋದು ಪ್ರೊನೌನ್ ಏನಾಗಿದೆ? ಈ ಆಗಿದೆ. ಬಿಫೋರ್ ಈ ವಿ ಯೂಸ್ ಅ ವರ್ಬ್ V1 + S ಅಥವಾ V1 + ES ಅನ್ನೋ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ಈ, ಶಿ, ಇಟ್ ಅನ್ನೋ ಪ್ರೊನೌನ್ ಜೊತೆಗೆ ನಾವು ಬಳಕೆ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವಾಗುತ್ತೆ? ರೈಡ್ಸ್. ಅರುಣ್ ರೈಡ್ಸ್ ಹೀಸ್ ಬೈಸಿಕಲ್ ಟು ಸ್ಕೂಲ್ ಎವ್ರಿ ಡೇ. ಅರ್ಥ ಆಯ್ತಲ್ವಾ? ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ವರ್ಡ್ ಪರ್ಸ್ಯೂ. ಪರ್ಸ್ಯೂ ಅಂತ ಇದೆ. ಅಂದರೆ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಪ್ಯಾರಾಗ್ರಾಫ್ ಇದೆ, ಅದರಲ್ಲಿ ಯಾವ ಆಪ್ಷನ್ನು ಇವರು ವರ್ಡ್ ಕೊಟ್ಟಿದ್ದಾರಲ್ಲ ಪರ್ಸ್ಯೂಗೆ, ಅದು ಕರೆಕ್ಟಾಗಿ ಸಿನೋನಿಮ್ ಆಗುತ್ತೆ, ಸಮಾನಾರ್ಥಕ ಪದ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನಿದೆ ಪ್ಯಾರಾಗ್ರಾಫ್ ನೋಡೋಣ. ಡಾಕ್ಟರ್ ಕಲಾಮ್ಸ್ ಸಕ್ಸಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಹ್ಯಾಸ್ ಇನ್ಸ್ಪೈರ್ಡ್ ಯಂಗ್ ಇಂಡಿಯನ್ಸ್ ಟು ಡ್ರೀಮ್ ಬಿಗ್ ಆ್ಯಂಡ್ ಚೇಸ್ ದೋಸ್ ಡ್ರೀಮ್ಸ್ ವಿತ್ ಅ ಹಿಮ್ಯಾನಸ್ ಹಾರ್ಡ್ ವರ್ಕ್. ಸೊ ಪರ್ಸ್ಯೂ ಅಂತಂದ್ರೆ ಏನು? ಮುಂದುವರಿಸು. ಮುಂದುವರಿಸು ಅಂದರೆ ಫಾಲೋ, ಹಿಂಬಾಲಿಸು ಅಂತ ಬರುತ್ತೆ. ಪರ್ಸ್ಯೂ ಅಂತಂದರೆ ಫಾಲೋ ಅಥವಾ ಮುಂದುವರಿಸು ಅಂತ ಬರುತ್ತೆ. ಸೊ ಪರ್ಸ್ಯೂ ಅಂತಂದ್ರೇನು? ಫಾಲೋ ಅಥವಾ ಮುಂದುವರಿಸು ಅಂತ ಹೇಳ್ತೀವಿ. ಸೊ ಈ ವರ್ಡ್ಗೆ ಸಿಮಿಲರ್ ಆಗಿ ಯಾವ ವರ್ಡ್ ಇದೆ ಕೊಟ್ಟಿರೋ ಆಪ್ಷನಲ್ಲಿ? ಚೇಸ್ ಅಂತಂದ್ರೇನು? ಪರ್ಸ್ಯೂ ಅಥವಾ ಕ್ಯಾಚ್ ಅಂದರೆ ಫಾಲೋ ಮಾಡು ಅಂತ ಬರುತ್ತೆ. ನೆಕ್ಸ್ಟ್ ಇನ್ಸ್ಪೈರ್ ಅಂತ ಅಂದರೆ ಮೋಟಿವೇಟ್ ಅಂದರೆ ಸ್ಫೂರ್ತಿದಾಯಕ ಅಂತ ಬರುತ್ತೆ. ನೆಕ್ಸ್ಟ್ ಹಿಮ್ಯಾನಸ್ ಅಂತಂದರೆ ವಾಸ್ಟ್ ಅಂದರೆ ಲಾರ್ಜ್ ಅಂದರೆ ಅಪಾರವಾಗಿ ಅಂತ ಬರುತ್ತೆ. ಸಕ್ಸಸ್ ಅಂತ ಅಂದರೆ ಅಚೀವ್ಮೆಂಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅವ್ರೇನು ಕೇಳಿದ್ದಾರೆ? ಪರ್ಸ್ಯೂ ಅಂತಂದರೆ ಫಾಲೋ ಅಂತಂದರೆ ಮುಂದುವರಿಸು ಅಂತ ಬರುತ್ತೆ, ಹಿಂಬಾಲಿಸು. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಚೇಸ್ ಅಂತಂದ್ರೇನು? ಪರ್ಸ್ಯೂ ಅಥವಾ ಕ್ಯಾಚ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ 1. ಸಿನೋನಿಮ್ ಯಾವುದಾಗುತ್ತೆ? ಆಪ್ಷನ್ ಎ. ಇಲ್ಲಿ ಕೂಡ ಎರರ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಮೈ ಸೆಕ್ಯೂರಿಟಿ ಈಸ್ ಡಿಸ್ಪೋಸ್ಡ್ ಆಫ್ ಡಿಸ್ಕಸ್ ಎವ್ರಿಥಿಂಗ್ ಇನ್ ಅ ಗ್ರೇಟ್ ಡೀಲ್ ಬಿಫೋರ್ ಶಿ ಬಿಗಿನ್ಸ್ ದ ಆಕ್ಚುವಲ್ ವರ್ಕ್. ಸೊ ಎರರ್ ಎಲ್ಲಿದೆ? ಮೈ ಸೆಕ್ಯೂರಿಟಿ ಈಸ್ ಡಿಸ್ಪೋಸ್ಡ್ ಆಫ್. ಎರರ್ ಇಲ್ಲಿದೆನಾ? ಎಸ್, ಎರರ್ ಈಸ್ ಇನ್ ಪಾರ್ಟ್ 1. ದ ಎರರ್ ಈಸ್ ಡಿಸ್ಪೋಸ್ಡ್ ಆಫ್ ಅಂತ ಯೂಸ್ ಮಾಡಿದಾರಲ್ಲ, ಅಲ್ಲಿ ಎರರ್ ಇದೆ. ಡಿಸ್ಪೋಸ್ಡ್ ಆಫ್ ಅಂತಂದ್ರೆ ಏನು? ಥ್ರೋ ಅವೇ. ಥ್ರೋ ಅವೇ ಅಥವಾ ಎಲಿಮೇಟ್, ಕಿತ್ತು ಹಾಕುವುದು, ಎಲಿಮೇಟ್ ಮಾಡುವುದು ಅಂತ ಮೀನಿಂಗ್ ಬರುತ್ತೆ. ವಿಚ್ ಈಸ್ ಇನ್ಕರೆಕ್ಟ್ಲಿ ಇಲ್ಲಿ ಯೂಸ್ ಮಾಡಿದ್ದಾರೆ, ಇನ್ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಏನಾಗಬೇಕಿತ್ತದು? ಇಟ್ ಶುಡ್ ಬಿ ಡಿಸ್ಪೋಸ್ಡ್ ಟು ಅಂತ ಯೂಸ್ ಮಾಡಬೇಕಿತ್ತು. ಡಿಸ್ಪೋಸ್ಡ್ ಟು ಅಂತಂದ್ರೇನು? ಇನ್ಕ್ಲೂಡೆಡ್ ಅಥವಾ ವಿಲ್ಲಿಂಗ್ ಟು ಅಂತ ಮೀನಿಂಗ್ ಬರುತ್ತೆ. ಅಂದರೆ ಮೈ ಸೆಕ್ಯೂರಿಟಿ ಈಸ್ ಡಿಸ್ಪೋಸ್ಡ್ ಟು ಡಿಸ್ಕಸ್ ಎವ್ರಿಥಿಂಗ್ ಇನ್ ಗ್ರೇಟ್ ಡೀಲ್ ಬಿಫೋರ್ ಶಿ ಬಿಗಿನ್ಸ್ ದ ಆಕ್ಚುವಲ್ ವರ್ಕ್. ಅಂದರೆ ಡಿಸ್ಪೋಸ್ಡ್ ಆಫ್ ಅಂತಂದ್ರೇನು? ಎಲಿಮೇಟ್ ಮಾಡೋದು, ಥ್ರೋ ಅವೇ, ಕಿತ್ತು ಹಾಕೋದು ಅಂತ ಬರುತ್ತೆ. ಬಟ್ ಡಿಸ್ಪೋಸ್ಡ್ ಟು ಅಂತಂದರೆ ವಿಲ್ಲಿಂಗ್ ಟು ಅಂತ ಬರುತ್ತೆ, ಅಂದರೆ ಇನ್ಕ್ಲೈನ್ಡ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತಂದರೆ ಆಪ್ಷನ್ ಎ.
Select the option that correctly rectifies the underlined spelling. So, the accident on the highway caused a long traffic jam. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ ಆಕ್ಸಿಡೆಂಟ್, ಇದ್ರ ಸ್ಪೆಲ್ಲಿಂಗು ಇನ್ಕರೆಕ್ಟ್ ಆಗಿ ಸ್ಪೆಲ್ ಮಾಡಿದ್ದಾರೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಕ್ಸಿಡೆಂಟ್ ಸ್ಪೆಲ್ಲಿಂಗ್ ಏನು? ACCIDENT, ಆಕ್ಸಿಡೆಂಟ್. ಸೊ ಅವ್ರೇನು ಕೊಟ್ಟಿದ್ದಾರೆ? ACCIDEENT ಕೊಟ್ಟಿದ್ದಾರೆ. ಸೊ ಯಾವ ಆಪ್ಷನಲ್ಲಿ ಇದೆ ನಾನು ಬರೆದಿರೋದು ಆಕ್ಸಿಡೆಂಟ್? ಫಸ್ಟ್ ಆಪ್ಷನ್ನು ರಾಂಗ್. ಸೆಕೆಂಡ್ ಆಪ್ಷನಲ್ಲಿ AC ಅಂತ ಯೂಸ್ ಮಾಡಿದ್ದಾರೆ, ಡಬಲ್ C ಯೂಸ್ ಮಾಡಬೇಕು, ಅದು ಕೂಡ ರಾಂಗ್. ಥರ್ಡ್ ಆಪ್ಷನ್ ಏನಿದೆ? ACCIDENT. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್. The following sentence has been divided into 4 segments. One of them contains a error. ಮತ್ತೆ ಎರರ್ ಮೇಲಿನ ಕ್ವಶನ್ಸ್ ಕೇಳಿದ್ದಾರೆ. Neither Smita nor Rose were in the classroom. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ? ನೈದರ್ ಸ್ಮಿತಾ. ಇಲ್ಲಿ ಏನಾದರೂ ಎರರ್ ಇದೆನಾ? ನೋ. ನಾರ್ ರೋಸ್, ಇಲ್ಲಿ ಏನಾದರೂ ಎರರ್ ಇದೆನಾ? ನೋ. ವರ್ ಇನ್, ಇಲ್ಲಿ ಏನಾದರೂ ವರ್ಬ್ ಯೂಸ್ ಮಾಡಬೇಕಾದ್ರೆ, ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಾದ್ರೆ ಏನಾದರೂ ಎರರ್ ಇದೆನಾ? ಎಸ್. ದ ಎರರ್ ಈಸ್ ಇನ್ ದ ಸೆಗ್ಮೆಂಟ್ ವರ್ ಇನ್. ಎರರ್ ಎಲ್ಲಿದೆ? ಪಾರ್ಟ್ ಥರ್ಡಲ್ಲಿದೆ, ವರ್ ಇನ್. ಏನಾಗಬೇಕಿತ್ತದು? ವಿಚ್ ಶುಡ್ ಬಿ ಅ ವಾಸ್ ಇನ್. ಇನ್ಸ್ಟೆಡ್ ಆಫ್ ವರ್ ಏನಾಗಬೇಕಿತ್ತದು? ವಾಸ್ ಆಗಬೇಕಿತ್ತು. ವೈ? ವಾಸ್ ಇನ್ ಆಗಬೇಕಿತ್ತು. ವೈ? ಬಿಕಾಸ್ ದ ಕೋರಿಲೇಟಿವ್ ಕಂಜಂಕ್ಷನ್, ಅಂದರೆ ಕೋರಿಲೇಟಿವ್ ಕಂಜಂಕ್ಷನ್ ನೈದರ್ ಮತ್ತು ನಾರ್ ಅಂತ ಯೂಸ್ ಮಾಡಿದ್ದೀವಿ. ಸೊ ವೆನ್ ಕನೆಕ್ಟಿಂಗ್ ಟು ಸಿಂಗುಲರ್ ಸಬ್ಜೆಕ್ಟ್, ಅಂದರೆ ಟು ಸಿಂಗುಲರ್ ಸಬ್ಜೆಕ್ಟ್ನ ನಾವು ನೈದರ್ ಮತ್ತು ನಾರ್ನ ಯೂಸ್ ಮಾಡಿ ನಾವು ಕನೆಕ್ಟ್ ಮಾಡಿರ್ತೀವಿ ಸಿಂಗುಲರ್ ಸಬ್ಜೆಕ್ಟ್ನ. ಲೈಕ್ ಸ್ಮಿತಾ ಆ್ಯಂಡ್ ರೋಸ್ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ. ದ ರೂಲ್ ಈಸ್, ಅಂದರೆ ವರ್ಬ್ ಅಗ್ರಿಮೆಂಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರೂಲ್ ಪ್ರಕಾರ ಏನಿದೆ? ವೆನ್ ವಿ ಯೂಸ್ ಅ ಸಿಂಗುಲರ್ ಸಬ್ಜೆಕ್ಟ್ ವಿ ಶುಡ್ ಯೂಸ್ ಅ ಸಿಂಗುಲರ್ ವರ್ಬ್. ನಾನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ಕೆಲವೊಂದು ಟ್ರಿಕ್ಸ್ ಹೇಳೋದ್ರ ಮುಖಾಂತರ ಮಾಡಿದ್ದೀನಿ. ಯಾರು ಇನ್ನೂ ಆ ಕ್ಲಾಸ್ನ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಕ್ಲಾಸಸ್. ಅಂದರೆ ಅಲ್ಲಿ ಯಾವ ವರ್ಬ್ ಜೊತೆಗೆ, ಯಾವ ಸಬ್ಜೆಕ್ಟ್ ಜೊತೆಗೆ ಯಾವ ವರ್ಬ್ನ ಯೂಸ್ ಮಾಡಬೇಕು ಅನ್ನೋದು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಿಂಗುಲರ್ ಸಬ್ಜೆಕ್ಟ್ ಇದ್ದರೆ ವರ್ಬ್ ಏನಾಗಿರಬೇಕು? ಸಿಂಗುಲರ್ ಆಗಿರಬೇಕು. ಸಬ್ಜೆಕ್ಟು ಪ್ಲ್ಯೂರಲ್ ಆಗಿದ್ರೆ ವರ್ಬ್ ಕೂಡ ಪ್ಲ್ಯೂರಲ್ ಆಗಿರಬೇಕು. ಸೊ ಇಲ್ಲಿ ನೈದರ್ ಸ್ಮಿತಾ ನಾರ್ ರೋಸ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಸೊ ದ ರೂಲ್ ಈಸ್ ವರ್ಬ್ ಅಗ್ರೀಸ್ ವಿತ್ ಅ ಸಬ್ಜೆಕ್ಟ್. ಬಟ್ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ? ಇಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಇದ್ದು ವರ್ಬ್ನ ವರ್ ಅನ್ನೋದೇನಾಗಿದೆ? ಪ್ಲ್ಯೂರಲ್ ಆಗಿದೆ. ಪ್ಲ್ಯೂರಲ್ ವರ್ಬ್ನ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಸೊ ವರ್ಬ್ ಏನಾಗಬೇಕಿತ್ತು? ಅದು ವಾಸ್ ಆಗಬೇಕಿತ್ತು. ಇನ್ಸ್ಟೆಡ್ ಆಫ್ ವರ್ ಇನ್ಸ್ಟೆಡ್ ಆಫ್ ವಾಸ್ ದೇ ಯೂಸ್ಡ್ ಅ ವರ್ಬ್. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ನೈದರ್ ಸ್ಮಿತಾ ನಾರ್ ರೋಸ್ ವಾಸ್ ಇನ್ ದ ಕ್ಲಾಸ್ ರೂಮ್. ವಾಸ್ನ ಯಾಕೆ ಯೂಸ್ ಮಾಡಿದ್ದೀವಿ? ನೈದರ್ ಮತ್ತು ನಾರ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಈಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಸೊ ವಿತ್ ಅ ಸಿಂಗುಲರ್ ಸಬ್ಜೆಕ್ಟ್ ವಿ ಶುಡ್ ಯೂಸ್ ಅ ಸಿಂಗುಲರ್ ವರ್ಬ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ವರ್ ಇನ್ ಬದಲಿ ನಾವು ವಾಸ್ ಇನ್ನ ಬಳಕೆ ಮಾಡಬೇಕು. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ದು ಸಿನೋನಿಮ್ ಕೇಳಿದ್ದಾರೆ. ದ ಪ್ರಾಜೆಕ್ಟ್ಸ್ ಟೈಟ್ ಡೆಡ್ಲೈನ್ ಅಂಡರ್ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ಸ್ ಮೇಡ್ ಇಟ್ ಅ ಗ್ರೀವ್ಲಿಂಗ್ ಟಾಸ್ಕ್ ಫಾರ್ ದ ಟೀಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಗ್ರೀವ್ಲಿಂಗ್? ಗ್ರೀವ್ಲಿಂಗ್ ಅಂದರೆ ಏನು? ಕಠಿಣ ಅಥವಾ ಡಿಫಿಕಲ್ಟ್ ಅಂತ ಬರುತ್ತೆ. ಸೊ ಈ ವರ್ಡ್ಗೆ ಸಿಮಿಲರ್ ಆಗಿ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎಂಪವರಿಂಗ್ ಅಂತಂದ್ರೇನು? ಕ್ವಾಲಿಫೈಯಿಂಗ್ ಅಂದರೆ ಪರ್ಮಿಟಿಂಗ್. ಸೊ ಇನ್ಕ್ಲೂಸಿವ್ ಅಂತಂದರೆ ಇನ್ಕ್ಲೂಡಿಂಗ್ ಅಂದರೆ ಇನ್ಕ್ಲೂಡ್ ಆಗಿರೋದು. ಚಾಲೆಂಜಿಂಗ್ ಅಂತಂದರೆ ಸವಾಲು, ಡಿಫಿಕಲ್ಟ್, ಹಾರ್ಡ್ ಅಂತ ಬರುತ್ತೆ. ಅಸಿಸೇಬಲ್ ಅಂತಂದರೆ ರೀಚೇಬಲ್. ಸೊ ಅವ್ರೇನು ಕೇಳಿದ್ದಾರೆ? ಸಿನೋನಿಮ್ ಅಂದರೆ ಗ್ರೀವ್ಲಿಂಗ್ ಅಂತಂದರೆ ಡಿಫಿಕಲ್ಟ್. ಸೊ ಚಾಲೆಂಜಿಂಗ್ ಅಂದರೂ ಕೂಡ ಡಿಫಿಕಲ್ಟ್ ಆಗಿರೋದು, ಹಾರ್ಡ್ ಆಗಿರೋದು ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಸಿನೋನಿಮ್ ಕರೆಕ್ಟ್ ಗ್ರೀವ್ಲಿಂಗಿಗೆ ಅಂತಂದರೆ ಇಟ್ ಈಸ್ ದ ಆಪ್ಷನ್ ಸಿ. ಚಾಲೆಂಜಿಂಗ್ ಈಸ್ ದ ಕರೆಕ್ಟ್ ಆಪ್ಷನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಈಸ್ ಡ್ಯಾಶ್
tired to finish his homework. To most and more. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಈ ಟು ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ಅ ಮೂವ್ಮೆಂಟ್ ಟುವರ್ಡ್ಸ್ ದ ಡೆಸ್ಟಿನೇಷನ್ ಅಂತಂದರೆ ಇದು ಪ್ರಿಪೋಸಿಷನ್ ಆಗಿದೆ. ಇದು ಏನು ಇಂಡಿಕೇಟ್ ಮಾಡುತ್ತೆ? ಯಾವುದಾದ್ರೂ ಒಂದು ಕಡೆ ಹೋಗೋದಕ್ಕೆ, ಒಂದು ಕಡೆ ಡೈರೆಕ್ಷನಿಗೆ ಹೋಗೋದಕ್ಕೆ ಇದು ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಗೋ ಟು ದ ಮಾರ್ಕೆಟ್ ಅಂದರೆ ಆ ಡೈರೆಕ್ಷನಿಗೆ ಹೋಗೋದಕ್ಕೆ ಇದು ಇಂಡಿಕೇಟ್ ಮಾಡುತ್ತೆ. ಮೂವ್ಮೆಂಟ್ ಟುವರ್ಡ್ಸ್ ಅ ಡೆಸ್ಟಿನೇಷನ್. ಸೊ ಇದು ಕೂಡ ಅಲ್ಲ. ಈ ಟು ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ಅ ವೆರಿ, ತುಂಬ, ವೆರಿ ಅಂತ ಬರುತ್ತೆ. ಅಂದರೆ ಈ ಈಸ್ ಟೂ ಟಯರ್ಡ್ ಟು ಫಿನಿಶ್ ಈಸ್ ಹೋಮ್ವರ್ಕ್. ಅವಳು ತುಂಬ ಟಯರ್ಡ್ ಆಗಿದ್ಲು ಯಾವುದಕ್ಕೆ? ಟು ಫಿನಿಶ್ ಹಿಸ್ ಹೋಮ್ವರ್ಕ್. ಸೊ ಯಾವುದು ಬರುತ್ತೆ? TOO ಬರುತ್ತೆ. ಈ ಟು ಅಂತ ಅಂದರೆ ವೆರಿ, ತುಂಬ ಟಯರ್ಡ್ ಆಗಿದ್ಲು ಅಂತ ಬರುತ್ತೆ. ಈ TO2 ಅಂತಂದರೆ ಪ್ರಿಪೋಸಿಷನ್. ಇಟ್ ಇಂಡಿಕೇಟ್ಸ್ ಅ ಮೂಮೆಂಟ್ಸ್ ಟುವರ್ಡ್ಸ್ ಅ ಡೆಸ್ಟಿನೇಷನ್. ಸೊ ಮೋಸ್ಟ್ ಅನ್ನೋದು ನಾವು ದ ಇದ್ದಾಗ ಯಾವುದಾದ್ರೂ ಸೂಪರ್ಲೇಟಿವ್ ವರ್ಡ್ ಜೊತೆಗೆ ಯೂಸ್ ಮಾಡ್ತೀವಿ. ಮೋರ್ ಅನ್ನೋದು ಕಂಪೇರ್, ವೆನ್ ವಿ ಕಂಪೇರಿಂಗ್ ಟು ಥಿಂಗ್ಸ್ ಅಥವಾ ಟು ಪರ್ಸನ್ ವಿ ಯೂಸ್ ಅ ವರ್ಡ್ ಮೋರ್. ಸೊ ಇದು ಎರಡೂ ಬರಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ, TOO. ಟು ಅಂತಂದರೆ ವೆರಿ, ತುಂಬ ಟಯರ್ಡ್ ಆಗಿದ್ಲು ಯಾಕೆ? ಟು ಫಿನಿಶ್ ಹಿಸ್ ಹೋಮ್ವರ್ಕ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಪ್ಲೀಸ್ ಲಿಸನ್ ಟು ಆಲ್ ಅನೌನ್ಸ್ಮೆಂಟ್ ಡ್ಯಾಶ್ ಈಸಿಲಿ, ಜನರಲಿ, ಹ್ಯಾಂಗರ್ಲಿ, ಅಟೆಂಟಿವ್ಲಿ ಅಂತ ಇದೆ. ಈಸಿಲಿ ಅಂತಂದ್ರೇನು? ಸುಲಭವಾಗಿ ಅಥವಾ ಎಫರ್ಟ್ಲೆಸ್ ಅಂತ ಬರುತ್ತೆ. ಪ್ಲೀಸ್ ಲಿಸನ್ ಆಲ್ ಅನೌನ್ಸ್ಮೆಂಟ್ಸ್ ಈಸಿಲಿ, ಎಲ್ಲರೂ ಆ ಅನೌನ್ಸ್ಮೆಂಟ್ನ ಸುಲಭವಾಗಿ ಕೇಳಿ ಅಂತ ಬರುತ್ತಾ? ನೋ. ಪ್ಲೀಸ್ ಲಿಸನ್ ಟು ಆಲ್ ಅನೌನ್ಸ್ಮೆಂಟ್ಸ್ ಜನರಲಿ, ಎಲ್ಲರೂ ಆ ಅನೌನ್ಸ್ಮೆಂಟ್ನ ಕೇಳಿ ಸಾಮಾನ್ಯವಾಗಿ, ನಾರ್ಮಲಿ ಅಂತ ಬರುತ್ತಾ? ನೋ. ಹಂಗ್ರಿಲಿ ಅಂತಂದರೆ ಹಸುವಿನಿಂದ, ಅ ಮ್ಯಾನ್ ಹೂ ವಾಂಟ್ಸ್ ಟು ಈಟ್, ಹಸುವಾಗಿರುತ್ತಲ್ಲ ಅವನಿಗೆ ನಾವು ಹಂಗ್ರಿಲಿ ಅಂತ ಕರಿತೀವಿ. ಅಂದರೆ ಪ್ಲೀಸ್ ಎಲ್ಲರೂ ಆ ಅನೌನ್ಸ್ಮೆಂಟ್ನ ಕೇಳ್ರಿ ಹಸುವಿನಿಂದ ಅಂತ ಬರುತ್ತಾ? ನೋ, ಇಟ್ ಈಸ್ ಆಲ್ಸೋ ರಾಂಗ್. ಅಟೆಂಟಿವ್ಲಿ ಅಂತಂದರೆ ಪ್ಲೀಸ್ ಲಿಸನ್, ಅಟೆಂಟಿವ್ಲಿ ಅಂತಂದರೆ ಗಮನವಿಟ್ಟು ಶ್ರದ್ಧೆಯಿಂದ ಕೇಳಿ, ಲಕ್ಷ್ಯ ಕೊಟ್ಟು ಕೇಳಿ ಅಂತೀವಲ್ಲ ಅದು. ಅಂದರೆ ಪ್ಲೀಸ್ ಲಿಸನ್ ಟು ಆಲ್ ಅನೌನ್ಸ್ಮೆಂಟ್ ಅಟೆಂಟಿವ್ಲಿ ಅಂದರೆ ದಯವಿಟ್ಟು ಎಲ್ಲರೂ ಆ ಅನೌನ್ಸ್ಮೆಂಟ್ನ ಗಮನವಿಟ್ಟು ಕೇಳಿ ಅಂತ ಮೀನಿಂಗ್ ಬರುತ್ತೆ. ಸೊ ಇಟ್ ಈಸ್ ಕರೆಕ್ಟ್. ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತಾ? ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತಾ? ಪ್ಲೀಸ್ ಲಿಸನ್ ಅಂದರೆ ಗಮನವಿಟ್ಟು ಕೇಳಿ. ಪ್ಲೀಸ್ ದಯವಿಟ್ಟು ಈ ಅನೌನ್ಸ್ಮೆಂಟ್ನ ಗಮನವಿಟ್ಟು ಕೇಳಿ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್. ಕೊಟ್ಟಿರೋ ವರ್ಡ್ ಎನರ್ಜಿ ಅನ್ನೋದಕ್ಕೆ ಸಿನೋನಿಮ್ ವರ್ಡ್ ಕೇಳಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಎನರ್ಜಿ? ಎನರ್ಜಿ ಅಂತಂದ್ರೇನು? ಪವರ್ ಅಥವಾ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸೊ ಈ ವರ್ಡ್ಗೆ ಸಿನೋನಿಮ್ ಯಾವುದು? ಫ್ರೆಲಿಟಿ ಅಂತಂದರೆ ವೀಕ್ನೆಸ್ ಅಥವಾ ಫಾಲ್ಟ್, ಡಿಫಾಲ್ಟ್ ಅಂತ ಬರುತ್ತೆ. ಸೊ ಇದು ಕೂಡ ಅಲ್ಲ, ಇದು ಅಪೋಸಿಟ್ ವರ್ಡ್ ಆಗುತ್ತೆ. ಸ್ಟ್ರೈಫ್ ಅಂತಂದ್ರೆ ಏನು? ಜಗಳ, ಕಾನ್ಫ್ಲಿಕ್ಟ್ ಅಂತ ಮೀನಿಂಗ್ ಬರುತ್ತೆ. ಕಾನ್ಫ್ಲಿಕ್ಟ್. ನೆಕ್ಸ್ಟ್ ಸ್ಪೀಡ್ ಅಂತಂದರೆ ವೇಗ, ಫಾಸ್ಟ್. ನೆಕ್ಸ್ಟ್ ಪವರ್ ಅಂತಂದರೆ ಏನಾಗುತ್ತೆ? ಎನರ್ಜಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಸಿನೋನಿಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಅಂದರೆ ಎನರ್ಜಿ ಅಂತಂದ್ರೆ ಏನು? ಪವರ್ ಅಥವಾ ಸ್ಟ್ರೆಂತ್ ಅಂತ ಹೇಳಿದೆ ನಾನು. ಸೊ ಈ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಮೀನಿಂಗು ಸಿನೋನಿಮ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ಆಪ್ಷನ್ ಡಿ. ಪವರ್ ಅಂತಂದ್ರೆ ಏನು? ಸ್ಟ್ರೆಂತ್, ಶಕ್ತಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಅಂಡರ್ಲೈನ್ ವರ್ಡ್. ದ ಡಿಟೆಕ್ಟಿವ್ಸ್ ಜಾಬ್ ವಾಸ್ ಡಿಸ್ಕರ್ನ್ ದ ಟ್ರೂತ್ ಫ್ರಮ್ ದ ವೆಬ್ ಆಫ್ ಅ ಲೈನ್ಸ್. ಡಿಸರ್ನ್ ಅಂತಂದ್ರೆ ಏನು?
ಡಿಸರ್ನ್ ಅಂತಂದರೆ ಕಂಡು ಹಿಡಿಯುವುದು, ಸ್ಪಾಟ್ ಔಟ್ ಅಂತ ಮೀನಿಂಗ್ ಬರುತ್ತೆ. ಅಂದರೆ ಸ್ಪಾಟ್ ಔಟ್, ಕಂಡು ಹಿಡಿಯುವುದು. ಸೊ ಸಿನೋನಿಮ್ ಕೇಳಿದ್ದಾರೆ. ಇಗ್ನೋರ್ ಅಂತ ಅಂದರೆ ನೆಗ್ಲೆಕ್ಟ್. ಕನ್ಫ್ಯೂಸ್ ಅಂತಂದ್ರೇನು? ಗೊಂದಲ. ನೆಕ್ಸ್ಟ್ ಪರ್ಸೀವ್ ಅಂತಂದ್ರೇನು? ಡಿಸರ್ನ್. ಫ್ಯಾಬ್ರಿಕೇಟ್ ಅಂತಂದ್ರೇನು? ಮೇಕ್ ಅಥವಾ ಆರ್ಗನೈಸ್. ಸೊ ಡಿಸರ್ನ್ ಅಂತಂದ್ರೇನು? ಸ್ಪಾಟ್ ಔಟ್ ಅಂದರೆ ಕಂಡು ಹಿಡಿಯುವುದು ಅಂತ ಮೀನಿಂಗ್ ಬರುತ್ತೆ. ಸೊ ಇಗ್ನೋರ್ ಅಂದರೆ ನೆಗ್ಲೆಕ್ಟ್, ಇದು ಬರಲ್ಲ. ಕನ್ಫ್ಯೂಸ್ ಅಂತಂದರೆ ಗೊಂದಲ, ಇದು ಕೂಡ ಬರಲ್ಲ. ಪರ್ಸೀವ್ ಅಂತಂದರೆ ಡಿಸರ್ನ್ ಅಂತಂದರೆ ಫೈಂಡ್ ಔಟ್ ಮಾಡುವುದು. ಫ್ಯಾಬ್ರಿಕೇಟ್ ಅಂದರೆ ಆರ್ಗನೈಸ್. ಸೊ ಯಾವ ಆಪ್ಷನ್ ಬರುತ್ತೆ? ಆಪ್ಷನ್ ಸಿ. ಪರ್ಸೀವ್ ಅಂತಂದ್ರೇನು? ಗ್ರಹಿಸು, ಫೈಂಡ್ ಔಟ್ ಮಾಡೋದು ಅಂತ ಬರುತ್ತೆ. ಸೆಲೆಕ್ಟ್ ದ ಸೆಂಟೆನ್ಸ್ ದಟ್ ಹ್ಯಾಸ್ ಅ ಗ್ರಾಮೆಟಿಕಲ್ ಎರರ್. ಕೊಟ್ಟಿರೋ 4 ಸೆಂಟೆನ್ಸ್ ಅಲ್ಲಿ ಯಾವ ಸೆಂಟೆನ್ಸ್ ಗ್ರಾಮೆಟಿಕಲ್ ಎರರ್ ಇದೆ ಅಂತ ಕೇಳಿದ್ದಾರೆ. ಶಿ ಆಲ್ವೇಸ್ ಈಟ್ಸ್ ಹೆಲ್ತಿ ಫುಡ್. ಶಿ ಆಲ್ವೇಸ್ ಈಟ್ಸ್. ಈಟ್ಸ್ ಅನ್ನೋದು ಕರೆಕ್ಟ್ ಆಗಿ V1+S ನ ಯೂಸ್ ಮಾಡಿದ್ದಾರೆ ವಿತ್ ಅ ಪ್ರೊನೌನ್ ಶಿ. ಸೊ ಈ ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ಆರ್ಟಿಕಲ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ, ಜೊತೆಗೆ ಪ್ರಿಪೋಸಿಷನ್ ಕೂಡ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ. ಇದು ಕೂಡ ಕರೆಕ್ಟ್. ಈ ವಾಚಸ್ ಮೂವಿ ಎವ್ರಿ ಫ್ರೈಡೆ ನೈಟ್. ಇದು ಕರೆಕ್ಟ್ ಇದೆನಾ? ನೋ. ದ ಎರರ್ ಇನ್ ದ ಸೆಂಟೆನ್ಸ್ ವಿ ವಾಚಸ್ ಮೂವಿ ಎವ್ರಿ ಫ್ರೈಡೆ ನೈಟ್. ಯಾಕೆ ಈ ಸೆಂಟೆನ್ಸ್ ಎರರ್ ಇದೆ ಅಂತಂದ್ರೆ ವಾಚಸ್. ಐ ಟೋಲ್ಡ್ ಬಿಫೋರ್ ದ್ಯಾಟ್ V1+S ಅಂದ್ರೆ ವರ್ಬ್ V1+S ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ವಿತ್ ಅ ಪ್ರೊನೌನ್. ಪ್ರೊನೌನ್ ಏನಾಗಿರ್ಬೇಕು? ಈ, ಶಿ, ಇಟ್ ಆಗಿದ್ದಾಗ ಮಾತ್ರ ನಾವು ಏನ್ ಯೂಸ್ ಮಾಡ್ತೀವಿ? V1+S ನ ನಾವು ಬಳಕೆ ಮಾಡ್ತೀವಿ. ಅಂದ್ರೆ ವಾಚಸ್ ಆಗಿರ್ಬೋದು, ವಾಕ್ಸ್, ರೈಡ್ಸ್. ಸೊ ಈ ರೀತಿ ನಾವು ಈ, ಶಿ, ಇಟ್ ಇದ್ದಾಗ ಪ್ರೊನೌನ್ ನಾವು ಬಳಕೆ ಮಾಡ್ತೀವಿ. ಬಟ್ ಇಲ್ಲಿ ಏನಿದೆ? ವಿ ಇದೆ. ವಿ ಇದ್ದಾಗ ನಾವು ಓನ್ಲಿ V1 ನ ಯೂಸ್ ಮಾಡ್ತೀವಿ. ಸೊ ದ ಕರೆಕ್ಟ್ ಸೆಂಟೆನ್ಸ್ ಏನಾಗಬೇಕಿತ್ತು? ವಿ ವಾಚ್ ಮೂವೀಸ್ ಎವ್ರಿ ಫ್ರೈಡೆ ನೈಟ್. ಅಂದ್ರೆ ಸೊ ಕರೆಕ್ಟ್ ಆಪ್ಷನ್ ಏನಾಗಬೇಕಿತ್ತದು? ವಿ ವಾಚ್ ಮೂವೀಸ್ ಎವ್ರಿ ಫ್ರೈಡೆ ನೈಟ್. ಅಂದ್ರೆ ವರ್ಬ್ ಎರರ್ ಇದೆ. ದ ಪ್ಲೂರಲ್ ಸಬ್ಜೆಕ್ಟ್ ವಿ ರಿಕ್ವೈರ್ ಅ ಬೇಸ್ ವರ್ಬ್. ವಿ ಅನ್ನೋದು ಬೇಸ್ ವರ್ಬ್ ಏನಾಗಿದೆ? V1 ಇರಬೇಕು, ನಾಟ್ V1+S. ವಾಚ್ ಆಗಬೇಕಿತ್ತು, ನಾಟ್ ವಾಚಸ್. ವಾಚಸ್ ಈಸ್ ಯೂಸ್ ವಿತ್ ಸಿಂಗುಲರ್ ಸಬ್ಜೆಕ್ಟ್ ಹಿ, ಶಿ, ಇಟ್. ಈ, ಶಿ, ಇಟ್ ಜೊತೆಗೆ ನಾವು V1+S ಅನ್ನೋ ವರ್ಬ್ ನ ಯೂಸ್ ಮಾಡ್ತೀವಿ. ವಿ, ದೇ. ಸೊ ಈ ಪ್ರೊನೌನ್ ಜೊತೆಗೆ ನಾವು ಐ, ಈ ಪ್ರೊನೌನ್ ಜೊತೆಗೆ ನಾವು V1 ನ ಯೂಸ್ ಮಾಡ್ತೀವಿ. ಸೊ ಎರರ್ ಎಲ್ಲಿದೆ ಅಂತಂದ್ರೆ ಆಪ್ಷನ್ 3. Select the option that correctly rectifies the underlined spelling error. The rainbow only appears after a hurricane. So spelling ಏನಾಗಬೇಕು? HU. ಸೊ ಹರಿಕ್ಯಾನ್ ಅಂದ್ರೆ HURRICANE. ಸೊ ಫಸ್ಟ್ ಆಪ್ಷನ್ ಏನಿದೆ? HURRE ಇದೆ, ಇದು ರಾಂಗ್. ಸೆಕೆಂಡ್ ಆಪ್ಷನ್ ಏನಿದೆ? HURRECAI, ಇದು ಕೂಡ ರಾಂಗ್. ಥರ್ಡ್ ಆಪ್ಷನ್ ಏನಿದೆ? HURRICAN ಇದೆ, ಇ ಇಲ್ಲ, ಇದು ರಾಂಗ್. HURRICANE. ಆಪ್ಷನ್ 4 ಇಸ್ ದ ಕರೆಕ್ಟ್. ಯಾವ ಆಪ್ಷನ್? ಆಪ್ಷನ್ 4 ಇಸ್ ದ ಕರೆಕ್ಟ್. Select the most appropriate option to fill the blank. Accepting how wonderful you truly are and incorporating this dash into your attitude and personality is perhaps one of the most difficult things to do in a life. ಸೊ ಕೊಟ್ಟಿರೋ ಬ್ಲ್ಯಾಂಕ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇನ್ಸೈಟ್ ಅಂತಂದ್ರೇನು? ಒಳನೋಟ, ಸೆನ್ಸಿಟಿವಿಟಿ ಅಂತ ಬರುತ್ತೆ. ಕ್ರೇಜಿನೆಸ್ ಅಂತಂದ್ರೆ ಮ್ಯಾಡ್ನೆಸ್. ಫಾಲಿ ಅಂತಂದ್ರೆ ಮೂರ್ಖತನ, ನಾನ್ ಸೆನ್ಸ್. ಗ್ಲಿಚ್ ಅಂತಂದ್ರೆ ಪ್ರಾಬ್ಲಮ್, ಇಶ್ಯೂ. ಸೊ
accepting how wonderful you truly are and incorporating this insight ಅಂದರೆ ಈ ಒಳನೋಟವನ್ನ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಸೊ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ರೆ ಅದರಲ್ಲಿ 5 ಬ್ಲ್ಯಾಂಕ್ನೇ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆ ಬ್ಲ್ಯಾಂಕಿಗೆ ಫಿಲ್ ಆಗುತ್ತೆ ಅಂತ ನೋಡಬೇಕು. In the following passage, some words have been deleted. Read the passage carefully and select the most appropriate option to fill in the each blank. ಏನಿದೆ ಪ್ಯಾರಾಗ್ರಾಫ್ ಅಂದರೆ, ಮೈ ನೆಕ್ಸ್ಟ್ ಪೆಟ್ ಹೇರಿ ವಾಸ್ ಅ ಪಿಜನ್. He became convinced that he was not a bird at all and refused to dash. ಫಸ್ಟ್ ಡ್ಯಾಶಿಗೆ ಏನಿದೆ ಆಪ್ಷನ್ಸು? ಫ್ಲೈ, ರೀಡ್, ಫ್ಲೇ, ಫೈಲ್ ಅಂತ ಇದೆ. ಸೊ ಈ ಫ್ಲೈ ಅಂತಂದ್ರೆ ಏನು? ಹಾರೋದು. ರೀಡ್ ಅಂತಂದರೆ ಓದುವುದು. ಫ್ಲೇ ಅಂತಂದರೆ ಅದಕ್ಕೆ ರೆಕ್ಕೆ ಇರಲ್ಲ ನೋಡಿ. ಈಗ ಕಾಕ್ರೋಚಿಗೆ ಕಾಲಲ್ಲಿ ಈ ರೀತಿ ಇರುತ್ತೆ, ವಿಂಕ್ಲೆಸ್ ಅಂತ ಕರಿತೀವಿ. ಅಂದರೆ ರೆಕ್ಕೆ ಇರಲ್ಲ, ಅದಕ್ಕೆ ಒಂಥರ ಕಾಲಲ್ಲಿ ಮುಳ್ಳಿರುತ್ತೆ ನೋಡಿ, ಈ ಥರ ಹಿಂಗೆ ಉದ್ದ ಇದ್ದು ಕಾಕ್ರೋಚಿಗಿರುತ್ತೆ ನೋಡಿ, ಜಿರಳೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಫ್ಲೂ ಅಂತ ಕರಿತೀವಿ. ನೆಕ್ಸ್ಟ್ ಫೈಲ್ ಅಂತ ಅಂದರೆ ಡಾಕ್ಯುಮೆಂಟ್. ಸೊ ಇಲ್ಲಿ ಏನಾಗಿದೆ? ಈ ವಾಸ್ ನಾಟ್ ಅ ಬರ್ಡ್ ಅಟ್ ಆಲ್ ಅಂಡ್ ರೆಫ್ಯೂಸ್ ಟು ಫ್ಲೈ. FL ಅದು ಹಾರೋಕ್ಕೆ ರೆಫ್ಯೂಸ್ ಮಾಡುತ್ತೆ ಅಂತ ಬರುತ್ತೆ. ಸೊ ಫ್ಲೈ, ಯಾವ ಫ್ಲೈ ಬರುತ್ತೆ? ಆಪ್ಷನ್ 1. ಸೆಕೆಂಡ್ ಆಪ್ಷನ್ ಏನಿದೆ? ಸೆಕೆಂಡ್ ಬ್ಲ್ಯಾಂಕು, ಯು ರೆಫ್ಯೂಸ್ ಟು ಫ್ಲೈ. If he wanted to get on a table or a chair, he stood below it, coiling until someone picked him up. He would even try to come. ಸೆಕೆಂಡ್ ಆಪ್ಷನ್ ಏನಿದಾವೆ? ಬೈ, ಆನ್, ಅಟ್, ಇನ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? he would even try to come ಆನ್ ಆಗುತ್ತಾ ಅಥವಾ ಬೈ ಆಗುತ್ತಾ? ಕಮ್ ಆನ್. he would even try to come on. ON, ಆನ್. ಇದೇನಾಗುತ್ತೆ? FLY, ಫ್ಲೈ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. He would even try to come on, walk with us. This, however, we had to stop for. ಥರ್ಡ್ ಆಪ್ಷನ್ ಏನಿದಾವೆ? ನೈದರ್, ಐದರ್, ನೆವರ್, ಎವರ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? However, we had to stop for either. Either you carried him on your shoulder or else. ಐದರ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲ, ಇಲ್ಲಿ ಆರ್ ಯೂಸ್ ಮಾಡಿದ್ದಾರೆ ಅಂದ್ರೆ ಐದರ್ ಬರುತ್ತೆ. ನೈದರ್ ಜೊತೆಗೆ ನಾರ್ನ ಯೂಸ್ ಮಾಡ್ತಾರೆ, ಇಲ್ಲಿ ಆರ್ ಯೂಸ್ ಮಾಡಿದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಐದರ್ ಬರುತ್ತೆ. ಯು ಕ್ಯಾರಿಡ್ ಹಿಮ್ ಆನ್ ಯುವರ್ ಶೋಲ್ಡರ್ ಆರ್ ಎಲ್ಸ್ ಯು ಲೆಟ್ ಹಿಮ್ ವಾಕ್ಡ್ ಬಿಹೈಂಡ್. ಇಫ್ ಯು ಲೆಟ್ ಹಿಮ್ ವಾಕ್ ಯು ಹ್ಯಾಡ್ ಟು ಸ್ಲೋ ಡೌನ್ ಯುವರ್ ಡ್ಯಾಶ್. ಫೋರ್ತ್ ಆಪ್ಷನ್ ಏನಿದೆ? ಪೀಸ್, ಪೇಸ್, ಸ್ಪೇಸ್. ಈ ಪೀಸ್ ಅಂತಂದ್ರೆ ಪಾರ್ಟ್ ಅಂತ ಬರುತ್ತೆ. ಸೊ PEAC ಅಂತಂದ್ರೆ ಇದು ಅಂದ್ರೆ ಶಾಂತಿ, ಸೈಲೆಂಟ್ ಅಂತ ಬರುತ್ತೆ. PACE ಅಂತಂದ್ರೆ ಸ್ಪೀಡ್. ಈ ಸ್ಪೇಸ್ ಅಂತಂದ್ರೆ ಏನು ಸ್ವಲ್ಪ ಜಾಗ ಅಂತ ಬರುತ್ತೆ, ಸ್ವಲ್ಪ ಸ್ಪೇಸ್ ಕೊಡಿ ಅಂತಾರಲ್ಲ, ಸೊ ಆ ರೀತಿ. ಸೊ ಇಲ್ಲಿ ಏನಿದೆ? ಹ್ಯಾಡ್ ಟು ಸ್ಲೋ ಡೌನ್ ಯುವರ್ ಪೀಸ್ ಅಂದರೆ ಸ್ಲೋ ಮಾಡಬೇಕು. ಹ್ಯಾಡ್ ಟು ಸ್ಲೋ ಡೌನ್ ಯುವರ್ ಸ್ಪೀಡ್, ಸ್ಲೋ ಡೌನ್ ಯುವರ್ ಓನ್ ಸ್ಪೀಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 3. ನೆಕ್ಸ್ಟ್ ಲಾಸ್ಟ್ ಏನಿದೆ? ಟು ಸೂಟ್ ಹೀಸ್. ಫಾರ್ should you get too far ahead, you would find him running after you, cawing fragmentally. His chest pouted out with a dash. Fifth option ಏನಿದೆ? indignation, intimation, inclination, ignition. ಇಂಡಿಗೇಷನ್ ಅಂತಂದ್ರೆ ಸಿಟ್ಟು, ಆಕ್ರೋಶ, ಇರಿಟೇಷನ್ ಅಂತ. ಇಂಟಿಮೇಷನ್ ಅಂತಂದ್ರೆ ಸೂಚನೆ, ಸಜೆಷನ್. ಇನ್ಕ್ಲಿನೇಷನ್ ಅಂತಂದ್ರೆ ಸ್ಲೋಪ್, ಜಾರುವುದು, ಇಳಿಜಾರು ಅಂತ ಬರುತ್ತೆ. ಇಗ್ನೇಷನ್ ಅಂತಂದ್ರೆ ದ ಆಕ್ಷನ್ ಆಫ್ ಸಮಥಿಂಗ್ ಆನ್ ಅ ಫೈರ್ ಅಂದ್ರೆ ಬೆಂಕಿ ಹಚ್ಚುವುದು ಅಂತ ಬರುತ್ತೆ.
ಬಟ್ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತಂದರೆ ಇಟ್ ಈಸ್ ಅ ಇಂಡಿಗ್ನೇಷನ್, ಅಂದರೆ ಸಿಟ್ಟು, ಕೋಪ, ಆಕ್ರೋಶ ಅಂತ ಬರುತ್ತೆ. ಅಂದರೆ frantically is just pouted out with the indignation. ಸೊ ಅರ್ಥ ಆಯ್ತಲ್ಲ ಏನಾಗುತ್ತೆ. ಮೈ ನೆಕ್ಸ್ಟ್ ಪೆಟ್ ಹೇರಿ ವಾಸ್ ಅ ಪಿಜನ್. ಹಿ ಬಿಕೇಮ್ ಅ ಕನ್ವಿನ್ಸ್ಡ್ ದಟ್ ಹಿ ವಾಸ್ ನಾಟ್ ಅ ಬರ್ಡ್ ಅಟ್ ಆಲ್ ಅಂಡ್ ರೆಫ್ಯೂಸ್ ಟು ಫ್ಲೈ. ಇಫ್ ಹಿ ವಾಂಟೆಡ್ ಟು ಗೆಟ್ ಆನ್ ಅ ಟೇಬಲ್ ಆರ್ ಅ ಚೇರ್, ಹಿ ಸ್ಟುಡ್ ಬಿಲೋ ಇಟ್ cawing until someone picked him up. He would even try to come on walks with us. This, however, we had to stop, for either you carried him on your shoulder or else you let him walk behind. If you let him walk, you had to slow down your speed to suit his, for should you get too far ahead, you would find him running after you, cawing fragrantly, his chest pouted out with the indignation. ಇಲ್ಲಿ ಸ್ಪೀಡ್ ಅಲ್ಲ, ಸಾರಿ, ಏನಾಗಬೇಕು ಅದ್ರದ್ದು ಮೀನಿಂಗ್ ಸ್ಪೀಡ್ ಬರುತ್ತೆ. ಇಲ್ಲಿ ಏನಾಗುತ್ತೆ ಪೇಸ್, PACE. ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ಬ್ಲ್ಯಾಂಕಿಗೆ ಫ್ಲೈ, ಸೆಕೆಂಡ್ ಬ್ಲ್ಯಾಂಕಿಗೆ ಆನ್, ಥರ್ಡ್ ಬ್ಲ್ಯಾಂಕಿಗೆ ಐದರ್, ಫೋರ್ತ್ ಬ್ಲ್ಯಾಂಕಿಗೆ ಪೇಸ್, ಫಿಫ್ತ್ ಬ್ಲ್ಯಾಂಕಿಗೆ ಇಂಡಿಗ್ನೇಷನ್. ದಿಸ್ ಈಸ್ ಆಲ್ ಅಬೌಟ್ SSC MTS ಪೇಪರ್ನ. ಇವತ್ತು ನಾವು 25 ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಈಸಿ ಇದೆ ನೋಡಿ, ನೀವು ರಿವಿಷನ್ ಮಾಡ್ತಾ ಪ್ರೀವಿಯಸ್ ಇಯರ್ನ ಪೇಪರ್ನ ಸಾಲ್ವ್ ಮಾಡ್ತಾ ಹೋದರೆ, ಇದು 2024 ಪೇಪರ್ ಆಗಿದೆ. ನೀವು ಈ ರೀತಿ ಪ್ರೀವಿಯಸ್ ಇಯರ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಅ ಮೋರ್ ಕಂಟೆಂಟ್ ಅಂಡ್ ಕ್ಲಾಸಸ್. ಥ್ಯಾಂಕ್ ಯು.